ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಮತ ಕಾವಲು ಸಮಿತಿ ವತಿಯಿಂದ ಎಸ್ಐಆರ್ ಕುರಿತು ಸುದ್ದಿಗೋಷ್ಠಿ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ಬಿಹಾರ ಮತ್ತು ಬಂಗಾಳಕ್ಕಿಂತಲೂ ಹೆಚ್ಚಿನ ಅವಾಂತರಗಳನ್ನು ಸೃಷ್ಟಿಸುವ ಆತಂಕವಿದೆ ಎಂದು ಸಮಿತಿ ಸದಸ್ಯರು ಆರೋಪಿಸಿದರು. ಮನೆ ಮನೆಗೆ ತೆರಳಿ ಮತದಾರರ ಪರಿಶೀಲನೆ ಮಾಡುವ ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ತಲುಪಿದ್ದು, ಚುನಾವಣಾ ಆಯೋಗ ಪ್ರಕಟಿಸಿರುವ ಅಂಕಿ ಅಂಶಗಳು ಆತಂಕಕಾರಿಯಾಗಿವೆ ಎಂದು ಹೇಳಿದರು. ರಾಜ್ಯದಲ್ಲಿ 1,10,00,000 ಮತದಾರರು ಡಿಲೀಟ್ ಪಟ್ಟಿಯಲ್ಲಿದ್ದಾರೆ ಎಂದು ಮನೆ ಮನೆಗೆ ತೆರಳಿ ಮತದಾರ ಪರಿಶೀಲನೆ ಮಾಡುವ ಪ್ರಕ್ರಿಯೆ ಮುಕ್ತಾಯ ಹಂತಕ್ಕೆ ತಲುಪಿದ್ದು, ಚುನಾವಣಾ ಆಯೋಗ ಪ್ರಕಟಿಸಿರುವ ಅಂಕಿಅಂಶಗಳು ಆತಂಕಕಾರಿಯಾಗಿವೆ ಎಂದು ಹೇಳಿದರು. ರಾಜ್ಯದಲ್ಲಿ 1,10,00,000 ಮತದಾರರು ಡಿಲೀಟ್ ಪಟ್ಟಿಯಲ್ಲಿದ್ದಾರೆ. ಇದು ರಾಜ್ಯದ ಒಟ್ಟು ಮತದಾರರ ಪೈಕಿ 19.95% ಅಂದರೆ ಪ್ರತಿ 5 ಮತದಾರರಲ್ಲಿ ಒಬ್ಬರು ಮತದಾನ ಹಕ್ಕು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಸಮಿತಿ ತಿಳಿಸಿದೆ. ಬೆಂಗಳೂರಿನಲ್ಲಿ ಮತದಾರರ ಪಟ್ಟಿಯಿಂದ 40% ಮತದಾರರು ಕಾಣೆಯಾಗುವ ಸಾಧ್ಯತೆ ಇದೆ ಎಂದು ಆರೋಪಿಸಿದ ಸಮಿತಿ, ಗಡಿ ಹಾಗೂ ವಲಸೆ ಹಚ್ಚಿರುವ ಜಿಲ್ಲೆಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯ ಮತದಾರರು ಮತದಾನದ ಹಕ್ಕು ಕಳೆದುಕೊಳ್ಳುವ ಆತಂಕವಿದೆ ಎಂದಿದೆ. ಇಷ್ಟಕ್ಕೆ ಮುಗಿಯುವುದಿಲ್ಲ. ಮ್ಯಾಪಿಂಗ್ ಆಗದ ಸುಮಾರು 34 ಲಕ್ಷ ಮತದಾರರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎಂದು ಸಮಿತಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಾಕ್ಟರ್ ಇಸ್ಬೆಲ್ಲಾ ಜುವೇಯರ್, ಶಂಕರ್ ಹಲ್ಗತ್ತಿ, ಮೊಹಮ್ಮದ್ ಇಸಾಕ್ ತಮಡ್ಗ, ಮುಸ್ತಾಕ್ ಹಾಮೇರ್ಪೇಟ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮಾಡೋಕ್ಕಾಗೋದಿಲ್ಲ, ಎರಡೂ ಭಾಳಷ್ಟು ಕರೆಕ್ಟ್ ಇದೆ. ಲೀವ್ ಅಬೌಟ್ ದಿಸ್ 16 ಹೋತು, ಒಂದು 10 ಹೋತು, 26 lakhs ಮತ ಚಲೋ ಇದು ಸುಲಭ ಮಾಡ್ಕೊಡಾಕ್ತಿರೋ ಕಷ್ಟ ಮಾಡ್ಕೊಡಾಕ್ತಿರೋ ತಿಳಿವಲ್ತು ನಮಗೆ. ಸೆಕೆಂಡ್, ಕರ್ನಾಟಕದಲ್ಲಿ ಸದ್ಯ ಯಾವುದೂ ಇಲೆಕ್ಷನ್ ಇಲ್ಲ. 40 ದಿನದಲ್ಲಿ SR ಮುಗಿಸ್ಬೇಕಂತೇಳಿ ಎಲ್ಲಿ ಪ್ರಕ್ರಿಯೆ ಸುಪ್ರೀಂ ಕೋರ್ಟ್ ವಿರೋಧಂತೂ ನಾವು ಮಾಡೋದಿಲ್ಲ. SR ಮಾಡಿ ಅಂತ ಹೇಳಿದ್ವಿ ಸುಪ್ರೀಂ ಕೋರ್ಟು, ಕರೆಕ್ಟಾಗಿ ಮಾಡಿ ಅಂತೇಳಿ. ಯು ಡು ಟೇಕನ್ ದ ಟೈಮ್ ಫಾರ್ 3 to 4 months, ರೈಟ್? ಇಲೆಕ್ಷನ್ ಆಮೇಲೆ ಮಾಡ್ಬೋದಿತ್ತು. ಯಾವುದಕ್ಕೆ ನೆಕ್ಸ್ಟ್ ಬೈ ಎಲೆಕ್ಷನ್ ಏನಾರು ಬಂದ್ರೆ ಯಾವ್ದು ಹೋಟೆಲ್ ಲಿಸ್ಟ್ ಇದೆ ಅದ್ರ ಮೇಲೆ ಎಲೆಕ್ಷನ್ ಮಾಡ್ಬೋದು. ಯಾಕಂದ್ರೆ ಅದೇ ಹೋಟೆಲ್ ಲಿಸ್ಟ್ ಪ್ರಕಾರ ಇವರೆಲ್ಲ MLA MP ಎಲ್ಲ ಆಗಿದ್ದಾರೆ. ಅದು ಒಂದು ಇಲೆಕ್ಷನ್ ಮಾಡ್ಬೋದಿತ್ತು. 3-4 ತಿಂಗಳು ಟೈಮ್ ಕೊಟ್ಟು BLOಸು ಪೋಲಿಯೋ ಕೆಲಸ ಮಾಡಬೇಕು, BLOಸು ತಾಯಿ ಕಾರ್ಡ್ ಮಾಡಬೇಕು, BLOಸು ಅಂಗನವಾಡಿ ಕೆಲಸ ಮಾಡಬೇಕು, ಮತ್ತು ಇದು ಕೆಲಸ ಮಾಡಬೇಕು. ಎಷ್ಟು ಪ್ರೆಷರ್ ಅವ್ರ ಮೇಲೆ. ಸೆಕೆಂಡ್ ದಿನ ಇದನ್ನೆಲ್ಲ ಸರಳ ಮಾಡಿ ಟೈಮ್ ಕೊಡ್ರಿ ಅಂತ ಹೇಳತ್ತೀವಿ ನಾವು. ಎಲ್ಲ ಹುಟ್ರಿಸಿಗೆ ಟೈಮ್ ಕೊಡ್ರಿ. ಅಚ್ಚಾ, ಅದರ್ಸ್ ಅಂತ ಹೇಳ್ರಿ. ಆಬ್ಸೆಂಟಿ ತೋರಿಸಿದ್ರಿ, ಆಮೇಲೆ ಪರ್ಮನೆಂಟ್ಲಿ ವಾಟ್ ಆರ್ ಅದರ್ಸ್? ಹೂ ಆರ್ ದ ಅದರ್ಸ್? ಇವನ್ EC ಇಸ್ ನಾಟ್ ಆನ್ಸರಿಂಗ್ ದಿಸ್ ಕ್ವಶನ್. ಹೂ ಆರ್ ಅದರ್ಸ್? ನಾವು ಹುಡುಕಿ ರಿಸರ್ಚ್ ಮಾಡಿದ ಮೇಲೆ ಏನು ಗೊತ್ತಾಯಿತು, ಫಾರ್ಮ ತಗೊಳ್ಳೋರು ನಿರಾಕರಿಸಿದವರು, ಬೇಡನಾ ಕೊಡುದಿಲ್ಲ SR ಅಂತೇಳಿ. ಅಂಥ ಮಂದಿ ಎಷ್ಟಾದ್ರೆ ಗೊತ್ತೇನ್ರಿ? 4.25 ಲಕ್ಷ ಮಂದಿ ಅದಾರ ಕರ್ನಾಟಕದಲ್ಲಿ. SRದಲ್ಲಿ ಭಾಗವಹಿಸೋದಿಲ್ಲ ಅಂತೇಳಿ ಅವ್ರಿಗೆ ಅದರ್ಸ್ ಅಂತೀವಿ ನಾವು. ಇನ್ನು ಉಳಿದಿದ್ದ ಅದರ್ಸ್ ಯಾರ್ರಿ? ಆಮೇಲೆ ಇದಕ್ಕೆ ಮುಂದುವರೆದು ಹೇಳ್ತೇನೆ. ಈಗ ಬಸವಪ್ರಭು ಹೊಸಕೇರಿ ಸರ್ ಅವರು ಮೊದಲಿಂದ ಓಟ್ ಹಾಕೊಂತ ಬಂದವರು ಅಲ್ಲ ಸರ್, ಕೋರ್ಟಿಗೆ ಹೋಗಿದ್ದಾರೆ ಅಲ್ಲ. ಈಗ ನಾವು ಚೆಕ್ ಮಾಡಿದ್ದೀವಿ ಎಲ್ಲ. ನಾನು ನಿಮ್ಗೆ ಎಲ್ಲರಿಗೂ ಪತ್ರಕರ್ತರಿಗೆ ಕಳಿಸಿದ್ದೀನಿ. ಈಗ ಒಂದೊಂದು ಬೂತಲ್ಲಿ ನಾನು ಮಾತಾಡ್ತಾ ಇರೋದು, ಇದು ಫುಲ್ ಅಲ್ಲ, ಇಡೀ ಧಾರವಾಡದ 17.6 ನಾವು ಮಾತಾಡ್ತಾ ಇಲ್ಲ. ನಾವಿಬ್ರು ಬೆಳಗ್ಗೆಯಿಂದ ಗುದ್ದಾಡ್ಕೊಂಡು ಅಣ್ಣ ನೀ ಅದನ್ನು ಮಾಡು, ನಾ ಇದನ್ನು ಮಾಡ್ತೀನಿ ಅಂತ. ಅದರಲ್ಲಿ ಬಸವಪ್ರಭು ಹೊಸಕೇರಿ ಅವರು ಒಂದು ಆಬ್ಸೆಂಟ್ ಇರಬೇಕು, ಒಂದು ಶಿಫ್ಟೆಡ್ ಇರಬೇಕು, ಒಂದು ಡಿಲೀಟ್ ಆಗಿರಬೇಕು, ಇಲ್ಲ ಒಂದು ಅದರ್ಸ್ನಲ್ಲಿ ಇರಬೇಕು. ಇವರು ಶಿಫ್ಟೆಡ್ ಹೆಂಗಾಗ್ತಾರೆ? ಅಲ್ಲೇ ಹುಟ್ಟಿ ಅದೇ ಏರಿಯಾದ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿ ಒಬ್ಬ ನುರಿತ ಅಡ್ವೊಕೇಟ್ಗೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಂತೆ. ಅಂದರೆ ಸಮಾಜದಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬ ಗಣ್ಯ ವ್ಯಕ್ತಿ ಪರಿಸ್ಥಿತಿ ಇದಾಯ್ತು ಅಂದರೆ, ಒಬ್ಬ ಸಾಮಾನ್ಯ ಹೆಣ್ಮಗಳು ಇಸ್ಬೆಲ್ಲ ಆದಿವಾಸಿಗಳು, ದಲಿತರು, ಇನ್ನೊಬ್ಬರ ಮನೆಯಾಗ ಬಾಂಡಿ
ತಿನ್ನೋಂಥವ್ರು, ಕೂಲಿ ಮಾಡಿ ತಿನ್ನೋಂಥವ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ದುಡ್ಯಾಕೆ ಹೋದಂತಹ ಹೆಣ್ಣು ಮಕ್ಕಳದು ಮತ್ತು ಕೂಲಿ ಕಾರ್ಮಿಕರ ಪರಿಸ್ಥಿತಿ ಧಾರವಾಡನಲ್ಲಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾಗಿರಬಹುದು ಅನ್ನುವಂಥದ್ದು ನಂದು. ಇಡೀ ದೇಶದಲ್ಲಿ ಅದು ನಾವು ಯು ಪಿನ ನೋಡಿದರೆ ಅವ್ರದ್ದು 15 crores ಇದೆಯಲ್ಲ ಜನಸಂಖ್ಯೆ, ಅದರಲ್ಲಿ ಅವ್ರದ್ದು 2,76,00,000 ಡಿಲೀಟ್ ಆಗಿತ್ತು ಫಸ್ಟ್ ಇದರಲ್ಲಿ. ನಮ್ಮದು ಇಡೀ ಕರ್ನಾಟಕದಲ್ಲಿ ನಾವಿರೋದು 6 ಕೋಟಿ. 6 ಕೋಟಿನಲ್ಲಿ ನಮ್ಮದು ಡಿಲೀಟ್ ಆಗಿರುವಂಥದ್ದು 1,11,56,000. ಅಂದರೆ ಇಡೀ ದೇಶದ ಇಡೀ ದೇಶ ಹೋಲಿಸಿದರೆ ಕರ್ನಾಟಕ ಹೈಯೆಸ್ಟ್ ಡಿಲೀಟ್ ಆಗಿದೆ. ಅಂದರೆ ಇದರ ಹಿಂದಿನ ಹುನ್ನಾರ ಏನು? ಈಗ ಒಬ್ಬ ಬಸವಪ್ರಭು ಅಲ್ಲ, ಈಗ ನನ್ನದು ಕೂಡ ಆಗಿದೆ, ಇಸಬೆಲ್ಲಂದೂ ಆಗಿದೆ. ಆದರೆ ನಾವು ಫೈಟ್ ಮಾಡಿ ನಂದು ಕರೆಕ್ಟಾಗಿ ಡಿಲೀಟ್ ಮಾಡಿ ಹಾಕಿದ್ರು. ನಾನು ಮೊನ್ನೆ ತುಂಬ ಗದ್ದಲಾಯ್ತು, ಹೇಳೋಕ್ಕಾಗಿಲ್ಲ, ಡಿಲೀಟ್ ಮಾಡಿ ಹಾಕಿದ್ರು. ಐ ಫೋರ್ಟ್ ಫಾರ್ ದ್ಯಾಟ್. ಇಷ್ಟು ವರ್ಷ ನಾನು ಮಾಡಿದ್ದೀನಿ, ನನಗೆ ಯಾಕೆ ಡಿಲೀಟ್ ಮಾಡ್ತೀರಿ? ಆಮೇಲೆ ಫಾರ್ಮ್ ನಂಬರ್ 6 ನಾನು ತುಂಬಿ ಇಮಿಡಿಯೇಟ್ ನಾನು ಅಪೀಲ್ ಮಾಡಿ ನಾನು ಹಾಕಿದಾಗ ನನ್ನ ಹೆಸರು ಹೊಸದು. ಈಗ ನಂದೇನು ಸಮಸ್ಯೆ, ನಮ್ಮಂಥ ಹೆಣ್ಮಕ್ಳದ್ದೇನಂತ ಇದಂದ್ರೆ ಈಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ನಮ್ದು ಏನಾಗ್ತದೆ ಅಂದರೆ, ಮುಖ್ಯವಾಗಿ ನಂಗೆ ತುಂಬ ಟೆನ್ಷನ್ ಆಗ್ತಾ ಇರೋದು, ಇನ್ನು ಮುಂದೆ 17 ತಾರೀಕಿನೊಳಗೆ ಅಷ್ಟೇ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಾವು ಏನು ಮಾಡಬೇಕು, ನನ್ನ ತಾಯಿದು ತರಬೇಕು, ಇಂಥವ್ರಿಗೆ ನಾವು ಹುಟ್ಟೀನಿ ಅಂತ ನಾನು ಡಾಕ್ಯುಮೆಂಟ್ ತರಬೇಕು, ನಂದು SSLC ನಂದು ಕಾರ್ಡ್ ತರಬೇಕು. ಈಗ ಕೆಲವು ಹೆಣ್ಮಕ್ಳಿಗೆ ಏನಾಗಿದೆ, ತಂದೆ ತಾಯಿ ತೀರ್ಕೊಂಡಿದ್ದಾರೆ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಗಂಡನ ಮನೆಗೆ ಮದುವೆ ಮಾಡ್ಕೊಂಡು ಬಂದಾರ, ಎಷ್ಟು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗ್ಯಾರ. ಈಗ ಅಂಥವ್ರಿಗೆ ಹೋಗಿ ತಾಯಿ ತಂದಿದ್ದು ಡಾಕ್ಯುಮೆಂಟ್ ತೊಗೊಂಡು ಬರ್ರಿ, ಯಾಕಂದರೆ ಹೆಸರು ಬದಲಾವಣೆ ಆಗಿದೆ. ಒಂದು ಅಕ್ಷರ, ಒಂದು ಪಾಯಿಂಟ್, ಒಂದು ಏನಂತಾರೆ, ಒಂದು ಸಣ್ಣದೊಂದು ಫುಲ್ ಪಾಯಿಂಟ್ ಬಂದು ಈ ಇದ್ದಿದ್ದು ಐ ದೊಡ್ಡ ಇಸಬೆಲ್ಲ ಈ ಹೋಗಿ ದೊಡ್ಡ ಈ ಇಳಿಗೆ ಈ ಆದರೂ ಕೂಡ ಅದು ನಮಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನಲ್ಲಿ ಬರ್ತಾ ಇದೆ. ಸೊ ಈ ರೀತಿ ಡಿಲೀಟ್ ಎಷ್ಟು ಆಗ್ಬೋದು? ಇಲ್ಲ, ಕರೆಕ್ಟ್. ಡೆಕ್ಕನ್ ಹೆರಾಲ್ಡ್ ಬೆಂಗಳೂರು ಎಡಿಷನ್ದಲ್ಲಿ ಪೇಪರ್ ತರಿಸಿದ್ದೀನಿ. ಏನು ಹೇಳಿದರು ಯೋಗೇಶ್ವರ್ ಸಾಹೇಬರು, ಈಸ್ ಅ ಮೇನ್ ಸೀನಿಯರ್ ಆಫೀಸರ್ ಇನ್ ECI. ಪೇರೆಂಟ್, ಮದರ್ ಅಥವಾ ಪೇರೆಂಟಲ್ ಸಿಬ್ಲಿಂಗ್ಸ್ ಕೂಡ ಮ್ಯಾಪಿಂಗ್ ಮಾಡ್ಬೋದು ಅಂತ ಹೇಳಿದರು. ಐತಿ ಪೇಪರ್. ಇದು ನಾವು DC ಗೂ ಕೊಟ್ಟಿವಿ, ಹೋಗಿ ನಮಗೆ ಕ್ಲಿಯರಿಫೈ ಮಾಡಿ ಅಂಜುಮನ್ ಇಸ್ಲಾಂನಿಂದ DC ಕೊಟ್ಟಿವಿ. 12ನೇ ಜುಲೈಗೆ ಮತ್ತು ಅನುಭವ್ ಕುಮಾರ್ ಸರ್ ಬಂದು ಅಪ್ಪ ಅಮ್ಮ ಅಜ್ಜ ಅಜ್ಜಿ 4 ಅಂತ ಹೇಳ್ತೇನೆ ಅಂತ ಹೇಳಿದರು. ಓಕೆ ಹೇಳಿದರು. ಎಷ್ಟು ದಿನ ಡಿಫ್ರೆನ್ಸ್ ಆಯಿತು? 10 ದಿನ ಡಿಫ್ರೆನ್ಸ್ ಆದಮೇಲೆ ಬಂದು ಹೇಳಿದರು. 10 ದಿನ ಫಾರ್ಮ್ ನಾವು ಕಾಕಂದು ಇದು ಮ್ಯಾಪಿಂಗ್ ಮಾಡೀವಿ, ದೊಡ್ಡಪ್ಪಂದು ಮಾಡೀವಿ, ಅಜ್ಜಿದು ಮಾಡೀವಿ, ಅತ್ತಿ ಮೋದ್ ಮಾಡೀವಿ. ಇದನ್ನು ಈಗೇನು ಹೇಳ್ತಾರೆ, ಆಗೋದಿಲ್ಲ ಅಂತೇಳಿ ಮ್ಯಾಪಿಂಗ್ ತೆಗಿತಾ ಇದ್ದಾರೆ. ಇದು ಇಲೆಕ್ಷನ್ ಕಮಿಷನ್ ಮಿಸ್ಟೇಕ್, ನಮ್ದಲ್ಲ. 10 ದಿನ ಕಳೀತು. ಸೆಕೆಂಡ್, ಮ್ಯಾಪಿಂಗ್ ಮಾಡಿದ ಮೇಲೆ ರಿಪೋರ್ಟ್ ಕೊಡ್ತಾರೆ ಕರ್ನಾಟಕದವರು 93% ಮ್ಯಾಪಿಂಗ್ ಆಗಿದೆ ಅಂತೇಳಿ. 20 ಲಕ್ಷ ವೋಟ್ರ್ ಹೆಂಗೆ ಹೊಂಟು ಈಗ ಹೊರಗಡೆ? 20% ವೋಟರ್ ಡಿಲೀಟ್ ಆಗತ್ತವ ಹೆಂಗೆ? ಮತ್ತು ಮ್ಯಾಪಿಂಗ್ ಎಲ್ಲರದು ಆಗಿದ್ದೀರಿ 93%. ಇಲ್ಲೇ ನೋಡಿ ಆಯ್ತಲ್ಲ, 20% ಡಿಲೀಟ್ ಆಗ್ತಾ. ಮತ್ತು ಮ್ಯಾಪಿಂಗ್ ಯಾರು ಕೂಡ ಮಾಡಿದಿರಿ ನೀವು? ಇದು ನಮ್ಮ ಸವಾಲು. ನಾವೇನು ಹೇಳ್ತಾ ಇದ್ದೀವಿ, ಗಡ್ಬಡ್ಲೆ SR ಮಾಡೋಕ್ಕೆ ಹೋಗೋಕ್ಕಿಂತ ಟೈಮ್ ತೊಗೊಳ್ರಿ. ಟೇಕ್ 2 to 3 months ಟೈಮ್. ಲೆಟ್ ವಿ ಸರ್ಚ್ ಫಾರ್ ದಿ ವೋಟರ್ಸ್. ಪರ್ಮನೆಂಟ್ ಶಿಫ್ಟೆಡ್ ಅಂತೇಳಿ ವೋಟರ್ನು ಡಿಲೀಟ್ ಮಾಡೋಕ್ಕೆ ಸಾಧ್ಯನಲ್ಲ ಅಂತ ನಾವು. ಯಾಕಂದ್ರೆ ಇಲ್ಲ ಡೂಪ್ಲಿಕೇಟ್ ಯಾಕೆ ಮಾಡಿದಿರಿ? DD ASDTO ಮಾಡಿ ಯಾಕೆ ಮಾಡಿದಿರಿ? ಶಿಫ್ಟೆಡ್ ಅಂತ ಮಾಡಿ ಡೂಪ್ಲಿಕೇಟ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಶಿಫ್ಟೆಡ್ ಆ್ಯಂಡ್ ಡೂಪ್ಲಿಕೇಟ್? ನಾವು ಶಿಫ್ಟ್ ಮಾಡಿವಿ, ಡೂಪ್ಲಿಕೇಟ್ ವೋಟರ್ ಆಗಿರ್ಬೋದು. ನಾನು ಇಲ್ಲಿದ್ದೆ, ಹುಬ್ಳ್ಯಾಗಿದ್ದೆ, ಇಲ್ಲೇ ಬಂದೆ, 2 ಕಡೆ ಇತ್ತು, ಒಂದು ಕಡೆ ಡಿಲೀಟ್ ಮಾಡ್ತೀನಿ ನಾನು. ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿದ್ರೆ ನಾ ಎಲ್ಲಿ ಮ್ಯಾಪಿಂಗ್ ಮಾಡಿ ತೋರಿಸ್ಬೇಕು ಬೇಡ? ನೀವು ಆಗಿರ್ಬೇಕಲ್ಲ. ಈ ಈಸ್ ಅ ವ್ಯಾಲಿಡ್ ವೋಟರ್. ನಾವು ಅಂಥ ಮತದಾರರು 66 ಲಕ್ಷ ಮತದಾರ ಅದಾರ, 66 lakhs. ಯು ಆರ್ ಗೋಯಿಂಗ್ ಟು ಡಿಲೀಟ್ ದೆಮ್ ಆ್ಯಂಡ್ 16 lakhs ಆರ್ ಅಬ್ಸೆಂಟಿ. ಇದು ಡಿಲೀಟ್ ಮಾಡ್ತೀರಾ? 82.89 lakhs ಡಿಲೀಟ್ ಮಾಡ್ತೀರಾ? ಅಲ್ಲೇ ಇಷ್ಟು ಮಂದಿ ಕೋರ್ಟಿಗೆ ಹೋಗ್ಬೇಕಾ ಈಗ? ನೆಕ್ಸ್ಟ್, BLOಸ್ಗೆ ನಾವು ಟ್ರೈನಿಂಗ್ ಕೊಡುವಾಗ ವಿದ್ಯಾವರ್ಧಕ ಸಂಘದಲ್ಲಿ 2 ಸೆಷನ್ ಇಟ್ಟಿದ್ರು. ಒಂದೊಂದು ಸಲ 500-600 BLS ಮತ್ತು BLOs ಕೂಡ ಬಂದಿದ್ರು. 4x4 ಇಂಚ್ ಸ್ಕ್ರೀನ್ ಇತ್ತು ನಿಮ್ಮದು. 50 ಮೀಟ್ರ್ ದೂರ ಇದೆ ಹಿಂದೆ ಕುಂತೋರದು. ಏನೂ ಗೊತ್ತಾಗಿಲ್ಲ BLOಗೆ. ಈಗ 2-3 BLOಗೆ ನೀವೇ ಮಾತಾಡ್ರಿ, ಮಾಧ್ಯಮದವ್ರು ಹೋಗಿ ಎಲ್ಲರೂ ಡಿಫ್ರೆಂಟ್ ಆನ್ಸರ್ ಹೇಳ್ತಾರೆ. ಹೇಳ್ತೀನಿ ಕೇಳಿ ಕ್ವಶನ್. ಟಿವಿನ್ಸ್ ಇದ್ದಲ್ಲಿ ಏನು ಮಾಡಬೇಕು? ತೊಗೊಳ್ಳೋದಿಲ್ಲ ಮ್ಯಾಪಿನ್. ಅವಳಿಗೆ 7 ಮಕ್ಕಳು ಹುಡ್ತಾರಲ್ಲ, ಮ್ಯಾಪಿನ್ ತೊಗೊಳಿದ್ರೆ ಒಂದ ಮಗಳು ತೊಗೊಳಾಗ್ತಿತ್ತು, ಒಂದ ಮಗನ್. ವ್ಯಾಲಿಡ್ ಕ್ವಶನ್ ಇದು, ಬರ್ಕೊಡ್ರಿ ಮಾಧ್ಯಮದವ್ರು. ಟ್ವಿನ್ಸ 6 ಮಂದಿ ಯಾಕೆ ಪ್ರಜ್ಞೆ ಮಾಡ್ಬೇಕ್ರಿ? 6 ಮಕ್ಕಳು 6 ಮಂದಿ ಯಾಕೆ ಪ್ರಜ್ಞೆ ಮಾಡಬೇಕು ಮ್ಯಾಪಿಂದಾಗ? ನಮ್ದು ಒಂದು ಕೇಸ್ ಐತಿ, ಜೆನ್ಯೂನ್ ಕೇಸ್. ಅವ್ರು ತಿರ್ಕೊಂಡಾರ 2002 ಮುಂಚೆ. ಅಪ್ಪಾರ ಅದಾರ, 8 ಮಕ್ಕಳು ಅದಾರ. ಯಾರೂ 2002 ಮೇಲೆ ಇಲ್ಲ. 18 ವರ್ಷ ಆಗಿದ್ದಿಲ್ಲ. ಈಗ ಎಲ್ಲರೂ 18 ವರ್ಷ ಆಗ್ಯಾರ. 6 ಮಂದಿ ಮತ್ತು 2 ಮಂದಿಗೆ ನೋಟಿಸ್ ತೊಗೊಂಡು ಹೋಗ್ಬೇಕು ಅವರು.
ಸುಳ್ಳಾಳ್ದ ಒಬ್ಬ ದುಬೈದಾಗ ಕೆಲಸ ಮಾಡ್ತಾನೆ, ನಾವು ಅಲ್ಲಿಂದ ಬರೋ ನೋಟಿಸ್ ಹೋಗ್ಬೇಕು, ನಾವು ಅವ್ರ ವಕೀಲ್ ಪರವಾಗಿ ಮಾಡಬೇಕು. ಯು ಆರ್ ವೇಸ್ಟಿಂಗ್ ಅವರ್ ಟೈಮ್, ಸಿಂಪ್ಲಿ ಯು ಆರ್ ವೇಸ್ಟಿಂಗ್ ಅವರ್ ಟೈಮ್. ನೆಕ್ಸ್ಟ್ ನಾವು 3-4 ತಿಂಗಳು ಟೈಮ್ ಕೇಳಾಕ್ತೀವಿ, ಅದು ಟೈಮ್ ಕೊಡ್ಸಕ್ಕೆ ಹೇಳ್ರಿ, ಈಸಿಯಾಗಿ ನೀವು ಮಧ್ಯಮ ಮಾಡ್ತೀವಿ, ಆರಾಮ್ಸೆ ಮಾಡಿಬೇಕು. ಎಲ್ಲೂ ಯಾರೂ ಓಡ್ ಹೋಗೋದಿಲ್ಲ. ನಾವು ಇಲ್ಲೇಗ ಭಿಕ್ಷುಕರಿಗೂ ಮತ್ತು ಅಂಗವಿಕಲರಿಗೂ ನಾವು ಇಂಟರ್ವ್ಯೂ ಮಾಡಕತ್ತೀವಿ. ಒಬ್ಬ ನಡ್ಯಾಕೆ ಬರುವುದಿಲ್ಲ, ನಡ್ಯಾಕೆ ಬರಾಕ್ತಿಲ್ಲ ಪಾಪ, ಅವ ಬಾಂಗ್ಲಾದೇಶದ ಬಂದಾನ, ಅವ್ನ ವಯಸ್ಸು 54 ವರ್ಷ. ಈಗ ಅವ್ನಿಗೆ SR ಬಗ್ಗೆ ಗೊತ್ತಿಲ್ಲ, ಫಾರ್ಮ್ ಬಗ್ಗೆ ಇಲ್ಲ. ಹೀ ಈಸ್ ಮೆಚ್ಯೂರ್ಡ್, ಕರೆಕ್ಟ್ ಮಾತಾಡ್ತಾನೆ. ಮೆಚ್ಯೂರ್ ಇಲ್ಲ ಅಂತ ಬಿಟ್ಬಿಡ್ತೀವಿ ನಾವು. ದಿವಾನ ಇದೈತೆ ಹುಚ್ಚಾಗೇನು ಬಿಟ್ಬಿಡ್ತೀವಿ, ಅಂತಾರೋ ಅರ್ರಿಲ್ಲ. ಇಂಥವು ಮಾತಾಡತ್ತಾರ. ಮನಿ ತೋರ್ಸಾಕತ್ತಾನ, SR ಫಾರ್ಮ್ ಬಂದಿಲ್ಲ ಇಂಥವ್ರು. ಮತ್ತು ಫಾರ್ಮ್ 6 ತುಂಬಬೇಕು. ಹೂ ಎಷ್ಟು ಹೆಲ್ಪ್ ದಮ್? BLO ಮನೆಗೆ ಬಂದಿಲ್ಲ, ಮನಿನೇ ಇಲ್ಲ, ಒಂದು ಕಡೆ ಇದ್ರಲ್ಲಿ ಮಕ್ಕೋತಾನೆ, ಅಲ್ಲೇ ಮಕ್ಕೋತಾನೆ. ಯಾರು ಮಾಡಬೇಕು? ಈಸ್ ಅ ಹೋಟರ್, ಅವ್ರಿಗೆ ಬಿಡ್ತೀರ ನೀವು? ನೆಕ್ಸ್ಟ್ ನಮ್ಗೇನು ಬೇಕು? ನಾವು ಸಿಂಪಲ್ ಏನು ಕೇಳ್ತೀವಿ, ಒಬ್ಬನು ಅರ್ಹ, ಬೇರೆ ಅರ್ಹ ಇಲ್ಲ ಅಂದ್ರೆ ತೆಗ್ದು ಹಾಕ್ರಿ. ನಮ್ದು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಯಾರು ಅರ್ಹ ಮತದಾರರು ಬಿಟ್ಟು ಹೋಗ್ಬಾರ್ದಂತ ನಮ್ದು ಅಷ್ಟ ಚಿಂತೆ. ನೀವೇನು ಸ್ಲೋಗನ್ ಕೊಟ್ಟು SR ಚಾಲೂ ಮಾಡಿದ್ರಿ, ಯಾರಿಗೂ ನಾವು ಬಿಡುವುದಿಲ್ಲ ಅಂಥೇಳಿ ಅದನ್ನು ಮಾತು ಉಳಿಸ್ಕೊಡ್ರಿ. ಯಾಕೆ ಪದೇ ಪದೇ ಮಾತು ಚೇಂಜ್ ಮಾಡಕತ್ತೀರಿ? ಇದರಿಂದ ಏನಾರು ಹುನ್ನಾರು ನಡೆದಿರ್ಬೋದು ಅಂತ ನಮ್ದು ವಿಚಾರ. ಅದಕ್ಕೇನು ಮಾಡಿರಿ, ದಯವಿಟ್ಟು ಟೈಮ್ ಕೊಡ್ರಿ. 3-4 ತಿಂಗಳ BLOಸ್ಗೂ ಆರಾಮ್ ಟೈಮ್ ಸಿಗ್ತದೆ. ಅವರು ಗಡ್ಬಡ್ಲಿ ಕೆಲಸ ಮಾಡೋದಿಲ್ಲ, ಅವರು ಮ್ಯಾಪಿಂಗ್ ಮಾಡಿ ಚೆಕ್ ಮಾಡಿದ್ದು ಮಾಡ್ತಾರೆ. ಆಮೇಲೆ ಟೈಮ್ ಕೊಡು ಮುಂಚೆ ನಮಗೆ ಯಾರು ಕೂಡ ಮ್ಯಾಪಿಂಗ್ ಮಾಡ್ಬೇಕಂತ ಹೇಳಬೇಕು. ಅದು ಕ್ಲಿಯರ್ ಇಲ್ಲ. ಮಾವಾಗಲಿ ಇದಾಗಲಿ ಎಲ್ಲ ಲಿಸ್ಟ್ ಕೊಡಬೇಕು. ಇದು ಫಾದರ್ ಸಂಜೆ, ಫಾದರ್ ನಾನು ಸಂಜೆ ಇಲ್ಲಿದ್ದಾರೆ ಕೇಳಿ, ಇಲ್ಲಿ ಐತಿಲ್ಲ. ಪ್ರೋಗ್ನಿ, ಮ್ಯಾಟರ್ನಲ್ ಪ್ರೋಗ್ನಿ ಯಾರು? ಸಿಬ್ಲಿಂಗ್ಸ್ ಯಾರು? ನೆಕ್ಸ್ಟ್ ನಮ್ಮ ಸಂಜೆ ಫಾದರ್ದು 3 ಕಡೆ ಕೆಲಸ ಮಾಡ್ತಾರೆ. ಫಾದರ್ಸ್ ಏನಾಗ್ತಾರೆ, ಆಸ್ ಪರ್ ಬಿಷಪ್ಸ್ ಆರ್ಡರ್ ದೇ ವಿಲ್ ಬಿ ಟ್ರಾನ್ಸ್ಫರಿಂಗ್ ಟು ಎನಿ ಅದರ್ ಸ್ಕೂಲ್ಸ್. ಲಾಸ್ಟ್ ಬಂದಿದ್ದೀನಿ ಈಗ ನೋಡಿ, ನೀವೇನು ಇಲ್ಲಿ ಕರೆಕ್ಟಾಗಿ ಅವ್ನು ಕೊಟ್ಟಿದ್ದಲ್ಲಿ ಅವ್ರು ರಿಟೈರ್ಮೆಂಟ್ ಆಗಿ ಇಲ್ಲಿ ಶಿವಾಲಯದಲ್ಲಿ ಇದ್ದಾರೆ. ಅವ್ರದ್ದು BLO ಆಬ್ಸೆಂಟ್ ಅಂತ ಬರ್ದ್ಬಿಟ್ಟಾರ, ಆಲ್ರೆಡಿ ಕಳಿಸ್ಬಿಟ್ಟಾರೆ. ಇದು ಮಾಡಿಲ್ಲ. ಲಾಸ್ಟ್ ನಾವು ಎನ್ಕ್ವೈರಿ ಮಾಡಿದ್ವಿ, BLO ಮಾತಾಡಿದ್ವಿ, ಮೇಡಮ್ ಕೂಡ ಎದೋತ್ತದೋ ಮಾತಾಡ್ಬಿಟ್ರು. ಇರಲಿ, ಅವ್ರದ್ದು ಪ್ರೆಷರ್ ಇರ್ಬೋದು, ನೋ ಪ್ರಾಬ್ಲಮ್, ಅದಕ್ಕೆ ಅಭ್ಯಂತರ ಇಲ್ಲ, ಟೆನ್ಷನ್ ಇರ್ಬೋದು. ಆಮೇಲೆ ಅವ್ರು ERಗೆ ಮಾತಾಡಿದ್ರು. ಮಾತಾಡಿ ಸರ್ BLO ಸ್ವಲ್ಪ ಆರ್ಡರ್ ಮಾಡಿ ರೀಜನ್ರೇಟ್ ಮಾಡಿಸಿದ್ವಿ ಫಾರ್ಮ್. ಇದು ಇಟ್ ವಾಸ್ ಎನ್ ಆಬ್ಸೆಂಟಿ. ನಾವು ಇವಾಗ ಬಾಟ್ಬಿಟ್ಟು ಅರ್ಹ ಮತದಾರ ಅಂತ ಈಗ ಸರ್ದು ಆಗ್ಯದಲ್ರಿ. ಈಗ ಇವ್ರದ್ದು ಶಿಫ್ಟ್ ಮಾಡ್ಯಾರ, ಅವ್ರದ್ದು ಆಬ್ಸೆಂಟ್ ಅಂತ. ಅದಕ್ಕೆ ಇವ್ರು 82 lakh ಮಂದಿ ಅರ್ಹ ಮತದಾರ ಅಂತ ಹೇಳ್ತೇವೆ ನಾವು. ಇಲ್ಲ ಅಂದ್ರೆ ಡುಪ್ಲಿಕೇಟ್ದಲ್ಲಿ ಸೇರಿಸಿ ತೋರಿಸ್ರಿ, ಎಲ್ಲಿ ಡುಪ್ಲಿಕೇಟ್ ಆಗಿರೋ ಹೆಂಗೆ ತೋರಿಸಿರಲ್ಲ. 6.5 ಲಕ್ಷ ಹೆಂಗೆ ಡುಪ್ಲಿಕೇಟ್ ತೋರಿಸಿರಲ್ಲ, 60 lakh ಡುಪ್ಲಿಕೇಟ್ ತೋರಿಸಿರಲ್ಲ. ಯಾಕೆ ಸುಮ್ಮನೆ ಇದು ಮಾಡಿರಿ? ಅವ್ರು ಅದರ್ಸಾಗ ಏನೇನು ಕ್ಯಾಟಗರಿ ಬರ್ತಾವ ಅದು ನಮ್ಗೆ ಈಸಿಯಾದಿಂದ ಬೇಕು. ಇದನ್ನು ಮಾಧ್ಯಮ ಮಿತ್ರರಿಂದ ನಾವು ಇದಕ್ಕೆ ಕೇಳ್ಕೊಳ್ತೀವಿ. ಈಗ ನಮ್ಮದು ಮುಖ್ಯ ಡಿಮ್ಯಾಂಡ್ ಏನಿದೆ ಅಂದರೆ ನಾಗರಿಕ ಕಾವಲು. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಪಕ್ಷಗಳು, ಸರ್ವ ಸಂಘಟನೆಗಳೆಲ್ಲ ಸೇರಿ ಕರ್ನಾಟಕದಲ್ಲಿ ಈ ಥರ ಆಗಬಾರ್ದು ಅಂತ ತುಂಬ ಎಫರ್ಟ್ ಮಾಡಿ 1 ವರ್ಷದಿಂದಲೂ ಇದೊಂದು ಕ್ರಮವಾಗಿ ನಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಬಂದದ್ದು. ಸೊ ಈಗ ಏನು ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ನಾವು ನಾಗರಿಕ ಮತ ಕಾವಲು ಸಮಿತಿಗಳನ್ನು ನಾವು ಮಾಡಿಕೊಂಡು ಈಗಾಗಲೇ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಿರುವಂಥದ್ದು, ಸರ್ಕಾರದ ಮೇಲೆ ಒತ್ತಡ ತಂದಿದ್ದು. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ. ಈಗ ಇವರು ಹೇಳಿದಂಗೆ ನಮಗೆ ಜಾಸ್ತಿ ಸ್ವಲ್ಪ ಅವಕಾಶವನ್ನು, ಕಾಲಾವಕಾಶವನ್ನು ಕೊಡಿ, ಆ ಕಾಲಾವಕಾಶವನ್ನು ಕೊಡಿ. ಮತ್ತು ಹೆಚ್ಚಿನ ಮತ ಕಾವಲು ಸಮಿತಿಗಳ ನಿರ್ಮಾಣಗಳನ್ನು ಸರ್ಕಾರದವರು, MLAಗಳು, ಇದೆಲ್ಲ ಸಚಿವರು ಅವರೆಲ್ಲ ಬಿಟ್ಕೊಂಡು ಈಗ ಎಲ್ಲ ಸೆಟ್ಲಾಗಿದ್ದಾರೆ. ಆದಷ್ಟು ಸರ್ಕಾರದ ಮೇಲೆ ಒತ್ತಡ ತಂದು ಎಲ್ಲ ಒಂದು ಬೂತ್ನಲ್ಲಿ ಕಾವಲು ಸಮಿತಿಗಳನ್ನು ಮಾಡಿದ್ದಾರೆ. ಅದನ್ನೇ ಸರ್ ನಾನು ಮಾತಾಡ್ತಾ ಇದ್ದೇನೆ, ಅದನ್ನು ಮುಂದೆ ಹೋಗ್ತಾ ಇರೋದು. ಈಗ ನಾನು ಹೇಳ್ತೀನಿ ಸರ್, ಅದು ರಿಸಲ್ಟ್ ನಿಮಗೆ. ರಾಜಕಾರಣಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ, ಎಫರ್ಟ್ ಎಷ್ಟು ಹಾಕಿದ್ದೀವಿ, ನಾನು ಕೆಲವ್ರು ಮಾಡ್ತಾ ಇದ್ದೀವಿ. ನಾನು ಹೇಳ್ತೀವಿ ನಿಮಗೆ, ಸರ್ಕಾರದ ನಮ್ಮದೇನು ಮನವಿ ಅಂತ ಹೇಳಿದರೆ, ಅಟ್ಲೀಸ್ಟ್ ಈಗ ನಾನು ಹೇಳಿದೆ, ಒಂದು ಹೆಣ್ಮಗಳಿದ್ದಾಳೆ, ತಂದೆ ತಾಯಿ ಇಲ್ಲ, ಗಂಡನ ಮನೆಗೆ ಮದುವೆ ಹಾಕ್ಕೊಂಡು ಬಂದಿದ್ದಾಳೆ, ಅವರಿಗೆ ಪ್ರೊಜನಿ ಮ್ಯಾಪಿಂಗ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಪ್ರೊಜನಿ ಮ್ಯಾಪಿಂಗ್ ಮಾಡಲಿಕ್ಕೆ ಯಾರೂ ಇಲ್ಲದಂಥವರಿಗೆ ಒಂದು ಬೇರೆ ಏನಾದರೂ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು. ಅವ್ರದ್ದು ಸ್ಕೂಲ್ ಸರ್ಟಿಫಿಕೇಟ್ ಇದೆ, ಎಲ್ಲ ಇದೆ, ಅವರು ಮದುವೆ ಹಾಕ್ಕೊಂಡು ಬಂದಿದ್ದಾರೆ, ಅವ್ರಿಗೆ ನೀವು ರಹವಾಸಿ ಪತ್ರ ಈಗ ಕೊಡ್ತಾ ಇದ್ದಾರೆ, ಇಲ್ಲಂತಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಫಾಸ್ಟ್ ಆಗಿ ಅದು ಆಗಬೇಕು. ನಮ್ಮದು 3ನೇ ಡಿಮ್ಯಾಂಡ್ ಏನಿದೆ ಅಂದರೆ, ಯಾರ ಡಿಮ್ಯಾಂಡ್ ಏನು, ಪ್ರೊಜಿನಿ ಮ್ಯಾಪಿಂಗ್ಗೆ ಅವಕಾಶ ಇಲ್ದಿದ್ರೆ ಪರ್ಯಾಯವಾಗಿ ಏನಾದ್ರು ಮಾಡಿ. ಹೌದು ಸರ್, ಹೌದು, ಪರ್ಯಾಯವಾಗಿ ಮಾಡಬೇಕು. ಸರ್ಕಾರದವರೇ ಜವಾಬ್ದಾರಿ ತೊಗೊಬೇಕು. ಮತ್ತು ಇನ್ನೊಂದೇನಿದೆ ಅಂದರೆ, ನಾವು ಪಂಚನಾಮೆ ಅಂತ ಮಾತಾಡ್ತಾ ಇದ್ವಿ. ನಾವೇನು ಮಾಡ್ತಾ ಇದ್ದೀವಿ, ಕೆಲವ್ರ ಹತ್ರ ಊರೊಳಗೆ ಒಂದು ಪಂಚಾಯತಿ ಒಳಗೆ PDO ಎಲ್ಲ ಇರ್ತಾರೆ, ಅಜ್ಜ ಅಮ್ಮ ಎಲ್ಲರೂ ಇದ್ದಿರ್ತಾರೆ, ಸತ್ತೋಗಿರ್ತಾರೆ, ಅವ್ರ ವಂಶ ಅಲ್ಲೇ ಇರುತ್ತೆ. ಅಂಥ ಕಡೆ ತುಂಬ ಆಗ್ತಾಯಿದೆ. ಈಗ ಅಲ್ಲಿ ನೀವು ಪಂಚನಾಮೆ ಮಾಡಿ ಅಂದರೆ ಸೋಷಲ್ ಆಡಿಟ್, ಗ್ರಾಮ ಪಂಚಾಯತಿಗಳಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಬೂತ್ ಮಟ್ಟದಲ್ಲಿ ಸೋಷಲ್ ಆಡಿಟ್ ಮಾಡಿ. ಯಾಕಂದರೆ ಆ ಮನುಷ್ಯ, ಅವ್ರ ಫ್ಯಾಮಿಲಿ ಅಲ್ಲಿ 10 ವರ್ಷ ಇತ್ತ, 20 ವರ್ಷ ಇತ್ತ, ಅವ್ರ ಮಗ ಹೌದಾ ಅಲ್ಲ, ಇನ್ನು ನುಸುಳುಕೋರಲ್ಲ ಅವಳು ಅನ್ನೋದನ್ನು ಖಾತ್ರಿಪಡಿಸಲಿಕ್ಕೆ
ಈಚ್ ಬೂತ್ನಲ್ಲಿ ಪ್ರತಿ ಬೂತ್ ಒಳಗೆ 1200 1300 ಮಂದಿ ಅದಾರ. ಅದ್ರಾಗ 200 250 ಮಂದಿಗೆ ನೀವು ADSS ಒಳಗೆ ನೀವು ಹಾಕಾಕತ್ತೀರಿ. ಆಮೇಲೆ ಈಗ ಅದೊಂದು ನೋಟಿಸ್ ಕೂಡ ಬರ್ತದೆ. ಒಂದು ನೀವು ಏನು ಮಾಡಿರಿ, ಬೂತ್ ಮಟ್ಟದಲ್ಲಿ ಒಂದು ಸೋಷಲ್ ಆಡಿಟನ್ನು ಮಾಡಿರಿ. ಇನ್ನೊಂದು ಸರ್ಕಾರಕ್ಕೆ ನಮ್ದು ಏನು ಮನವಿ ಅದ, ಈಗೇನು ASSDO ಅವರು ನಮಗೆ ಮಾಡಿದ್ದಾರೆ ಅದರ ಪಟ್ಟಿಯನ್ನು ಬೂತ್ ಮಟ್ಟದಲ್ಲಿ ಆ ಒಂದು ವೋಟಿಂಗ್ ಬೂತ್ ಎಲ್ಲಿತ್ತು ಅಲ್ಲಿ ಸ್ವಲ್ಪ ಪಟ್ಟಿಯನ್ನು ಪ್ರಕಟ ಮಾಡಲಿ, ಅದನ್ನು ಅಂಟಿಸ್ಲಿ. ಯಾಕಂದ್ರೆ ಅಲ್ಲಿ ಹೋಗಿ ಮಂದಿಗೆ ನೋಡ್ಲಿಕ್ಕೆ ಆಗ್ತದೆ. ಮತ್ತು ಹೆಚ್ಚಿನ ರೀತಿಯಲ್ಲಿ TV ಮಾಧ್ಯಮದೊಳಗೆ ಆಮೇಲೆ ಎಲ್ಲ ಕಡೆ ಮತ ಉಳಿಸ್ಕೊರಿ ನಮ್ಮ ಮನೆ ಬಾಗ್ಲಿಕ್ಕೆ ಹೆಂಗೆ ಬರ್ತಿದ್ರು ಹಂಗೆ ಪ್ರತಿಯೊಬ್ಬರ ಮನೆಗೆ ಹೋಗಿ ಆ ಪಟ್ಟಿ ಒಂದು ನೋಡಲಿಕ್ಕೆ ಅವ್ನು ಅನುಕೂಲ ಮಾಡಿಕೊಡ್ಲಿ. ಅಲ್ಲಿ ಯಾರ ಹೆಸರು ಬಿಟ್ಟು ಹೋಗಿದೆ, ಹೊಸಕೇರಿ ಅಂತವ್ರದ್ದು, ನನ್ನಂಥವ್ರದ್ದು, ಫಾದರ್ ಮರಿಯಾ ಆಂಟಿನ್, ಸಂಜೆ ಜೋಸೆಫ್ ಪ್ರಿನ್ಸಿಪಾಲ್ ರೀ ಅವರು, ಆಮೇಲೆ ಇನ್ನೊಬ್ಬರು ಪೀಠಕ್ಕೆ ಭಾಳಷ್ಟು ಜನರದ್ದು ಹೋಗಿದ್ರಿ ಅಂತಂದರೆ ಅವರು ಅದನ್ನು ರಿಜೆಕ್ಟ್ ಮಾಡಿದರೆ, ಸರ್ ನಾನು ಮತ್ತೆ ಅಕ್ಟೋಬರ್ ನಂತರ ಈ ದೇಶದ ನನಗೆ ಮತದಾನದ ಹಕ್ಕೆ ಇರೋದಿಲ್ಲ ಅಂದರೆ ಫುಲ್ಲಿ ನಾನು ಹೊರಗೆ ಹೋಗ್ತೀನಿ. ಅಷ್ಟರೊಳಗೆ ನನಗೆ ಬಂತು ಅಂದರೆ ನಾನು ಏನು ಮಾಡ್ತೀನಿ, ಫಾರ್ಮ್ ನಂಬರ್ 6 ಹಾಕಬೇಕು. ಮತ್ತು ಫಾರ್ಮ್ ನಂಬರ್ 6 ಕೂಡ ಈಸಿ ಇಲ್ಲ ಸರ್, ಮುಂಚೆ ಈಸಿ ಇತ್ತು ಸರ್ ಫಾರ್ಮ್ ನಂಬರ್ 6. ಈಗ ಫಾರ್ಮ್ ನಂಬರ್ 6 ನಾನು ತುಂಬಬೇಕು, ನಂದು ವೈಯಕ್ತಿಕ ಐಡೆಂಟಿ ಕೊಡಬೇಕು, ಮತ್ತು ನನ್ನ ಪಾಲಕರ ತಂದೆ ತಾಯಿ ದಾದಿ ಅದನ್ನು ನಾನು ಕೊಟ್ಟರೆ ಮಾತ್ರ ನಾನು ಫಾರ್ಮ್ ನಂಬರ್ 6 ಒಳಗೆ ಹಾಕ್ತೀನಿ ಸರ್, ಇಲ್ಲಾಂದರೆ ಆಗೋದಿಲ್ಲ. ಸೊ ಇದು ಎಲ್ಲಿ ಮಟ್ಟ ಸರಿ ಹೇಳ್ರಿ, ನಮ್ಮ ರಾಜ್ಯದ ಹ್ಯೂಮನ್ ರೈಟ್ಸ್ ವೇರ್ ಇಸ್ ದ ಹ್ಯೂಮನ್ ರೈಟ್ಸ್? ಆಮೇಲೆ ಮತ ಕೇಳಲಿಕ್ಕೆ ನಮ್ಮ ಮನೆಗೆ ಬರುವಂಥ MLAಗಳು MP ಗಳು ಕಾರ್ಪೊರೇಟರ್ಗಳು ಎಲ್ಲಿ ಸತ್ತೋಗಿದ್ದೀರಪ್ಪ, ಬನ್ನಿ ಜನರ ಮತ ಉಳಿಸ್ರಿ, ಎಲ್ಲಿ ಹೋಗಿದ್ದೀರಿ? ನಾನು ಬಂಗಾಳದಲ್ಲಿ ಎಷ್ಟು ಮಂದಿ ನುಸುಳು ಸಿಕ್ಕರು ಅದು ರಿಪೋರ್ಟ್ ಇಲ್ಲ ಇವತ್ತಿಗೂ ಕೂಡ ಇನ್ನೂ ಇಲ್ಲ. ಬರೀ 7 ಮಂದಿ ಅಷ್ಟೇ ಕೊಟ್ಟಾರೆ ಸರ್, 7 ಮಂದಿ ಬಿಹಾರದ ಅದರ ಸುಪ್ರೀಂ ಕೋರ್ಟ್ ಮತ್ತಿಬ್ಬರು ಮಂದಿ ಹೊರಗೆ ತಕ್ಕೋತ ಏನು ಮಾಡೋದು? ಈಗ 5 ಜನ ನುಸುಳು ಯಾಕೆ ಇಷ್ಟು ಪ್ರೆಷರ್ಲಿ ಕೆಲಸ ಮಾಡೋದು ಅಂತ ಹೇಳಿ. ಭಾರತದ ಸ್ಥಿತಿ ಬಹಳ ಗಂಭೀರ ಇದೆ. ಎಲ್ಲ ನಾವು ಈ ದೇಶದ ಪ್ರಜ್ಞಾವಂತ ನಾಗರಿಕರು ಇದರ ವಿರುದ್ಧ ಹೋರಾಡಿ ಯಾರು ಹೆಸರಿಲ್ಲ ಅವ್ರಿಗೆ ಹೆಸರು ತೆಗಿಸ್ಲಿಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡಬೇಕು.